ನಾನು ಎಷ್ಟೆಷ್ಟು ಬೆದರಿಕೆಗಳನ್ನು ಎದುರಿಸಿದೆ. ನಾನು ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರ ವಿರುದ್ಧವಾಗಿ ನಾನು ನಿಂತ ಸಂದರ್ಭದಲ್ಲಿ ನನಗೆ ಪ್ರಾಣ ಬೆದರಿಕೆಯನ್ನು ಒಡ್ಡಲಾಗಿತ್ತು. ಇವನ್ನೆಲ್ಲವನ್ನು ಕೂಡ ಎದುರಿಸಿದ್ದೀನಿ. ಯಾರಿಗೂ ಹೆದರಿಲ್ಲ, ನಾನು ಯಾರಿಗೂ ಹೆದರದೆ ಹೋರಾಟ ಮಾಡಿದ್ದೀನಿ. ಇದು ಸುಮಲತಾ ಹೇಳಿರುವಂಥ ಮಾತು. ಮಂಡ್ಯದ ದಿಶಾ ಸಭೆಯಲ್ಲಿ ಸಂಸದೆ ಸುಮಲತಾ ಇದನ್ನು ಹೇಳಿದ್ದಾರೆ. 5 ವರ್ಷಗಳಲ್ಲಿ ಅಕ್ರಮ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿದ್ದೀನಿ. ಪ್ರಾಣ ಬೆದರಿಕೆ ಇತ್ತು, ಗಣಿಗಾರಿಕೆ ಹೋರಾಟ ನಿಲ್ಲಿಸಿ ಅಂತ ಹೇಳಿ ಅಂತ. ಇದು ಯಾವುದಕ್ಕೂ ಕೂಡ ನಾನು ಸೊಪ್ಪು ಹಾಕಿರಲಿಲ್ಲ, ಯಾರಿಗೂ ಹೆದರದೆ ನಾನು ಹೋರಾಟ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಸುಮಲತಾ. ಕೋರ್ಟ್ ಆದೇಶದ ಪ್ರಕಾರ ಅದೇನೋ ಒಂದು ಅವಧಿ ಒಳಗಡೆನೆ ನೀವು ಒಂದು ಟ್ರಯಲ್ ಬ್ಲಾಸ್ಟ್ಗೆ ಅರೇಂಜ್ ಮಾಡಿ ಅನ್ನೋವಂಥ ಆದೇಶವನ್ನು DC ಅವ್ರಿಗೆ SP ಅವ್ರಿಗೆ ಕೊಟ್ಟಿದೆ ಕೋರ್ಟು. ಬಟ್ ನಾನು ಇಲ್ಲಿ ಗ್ರೌಂಡ್ ರಿಯಾಲಿಟಿನ ಅವ್ರಿಗೆ ಒಂದು ಫೀಡ್ಬ್ಯಾಕನ್ನು ನಾನು ಕೊಟ್ಟೆ. ಯಾಕೆಂದರೆ ಅಲ್ಲಿ ಸ್ಥಳೀಯವಾಗಿ ರೈತರ ತೀವ್ರವಾಗಿ ಅವರು ವಿರೋಧಿಸ್ತಿದ್ದಾರೆ. ನಾನು ರೈತರ ಜೊತೆಲೇ ನಾನು ಇರಬೇಕಾಗತ್ತೆ. ಯಾಕೆಂದರೆ ಅವರ ಒಂದು ಏನು ಇಶ್ಯೂ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ, ಅದರಲ್ಲಿ ನ್ಯಾಯ ಇದೆ. ಅಲ್ಲಿ ಈಗ ಅಕ್ರಮ ಗಣಿಗಾರಿಕೆಯಿಂದ ಏನೇನು ನಷ್ಟ ಆಗಿದೆ, ಏನೇನಲ್ಲಿ ಅಕ್ರಮ ಆಗ್ತಿದೆ ಅನ್ನೋದನ್ನು ಖಂಡಿತ ನಾವು ಅದನ್ನು ಗಮನಕ್ಕೆ ತರುವಂಥ ಒಂದು ವಿಷಯ ಆಗಲೇಬೇಕು. ಈ ಟ್ರಯಲ್ ಬ್ಲಾಸ್ಟಿಂದ ನಮಗೆ ಅನುಕೂಲಕ್ಕಿಂತ ಅದು ಹಿಂದೇಟೆ ಆಗುತ್ತೆ ಅಲ್ಲಿ ಒಂದು ನಮ್ಮ ಹೋರಾಟಕ್ಕೆ. ಹಾಗಾಗಿ ಅದನ್ನು ಯಾವ ರೀತಿ ಅವರು ಪರಿಹಾರ ಮಾಡಬೇಕು, ಶಾಂತಿಯುತವಾಗಿ ಅಲ್ಲಿ ಏನೂ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋಂಥ ಆದೇಶವನ್ನು ಕೊಟ್ಟೆ ನಾನು. ಕೋರ್ಟ್ ಆದೇಶನ ಮೇಲೆ ಪಾಲನೆ ಮಾಡಬೇಕಾಗುತ್ತೆ ಮೇಡಮ್. ಈಗ ಹೌದು ಕೋರ್ಟ್ ಆದೇಶ ಕೊಟ್ಟಿದೆ ಟ್ರಯಲ್ ಬ್ಲಾಸ್ಟ್ಗೆ. ಬಟ್ ಈಗ ರೈತ ಸಂಘದವರು ಅಲ್ಲಿ ಹೋಗಿ ಮತ್ತೆ ಕೋರ್ಟ್ನ ಅಪ್ರೋಚ್ ಮಾಡಿದ್ದಾರೆ ಈ ಸ್ಟೇ ಆರ್ಡರ್ ತರೋಕ್ಕೆ ಅದಕ್ಕೆ. ಸೊ ಈ ಮಂಗಳವಾರಕ್ಕೇನೋ ಅದು ಕೋರ್ಟಲ್ಲಿ ಅಡ್ಮಿಟ್ ಆಗುತ್ತೆ. ಆಮೇಲೆ ನೋಡೋಣ. ಕೋರ್ಟ್ ಆದೇಶದ ಪ್ರಕಾರ ಅದೇನೋ ಒಂದು ಅವಧಿ ಒಳಗಡೆನೆ ನೀವು ಒಂದು ಟ್ರಯಲ್ ಬ್ಲಾಸ್ಟ್ಗೆ ಅರೇಂಜ್. ನನಗೆ ನಿರಂತರ ಒತ್ತಡ ಹಾಗೂ ಪ್ರಾಣ ಬೆದರಿಕೆ ಇದ್ದಾಗಲೂ ಸಹ ಅಕ್ರಮ ಗಣಿಗಾರಿಕೆ ತಡೆಯಲು ನಿರಂತರವಾಗಿ ಹೋರಾಡಿದ ಪರಿಣಾಮ ಮಂಡ್ಯದ KRS ಸುತ್ತಮುತ್ತ ಯಾವುದೇ ರೀತಿಯ ಗಣಿಗಾರಿಕೆ ಚಟುವಟಿಕೆಗಳನ್ನು ನಡೆಸದಂತೆ ರಾಜ್ಯ ಉಚ್ಚ ನ್ಯಾಯಾಲಯವು ಆದೇಶಿಸಿದ್ದು, ಇದು ಪ್ರಾಮಾಣಿಕ ಮತ್ತು ನಿರಂತರ ಹೋರಾಟಕ್ಕೆ ಸಂದ ಜಯವಾಗಿದೆ ಅನ್ನೋದು ಸಂತೋಷದಿಂದ ಹೇಳಬೇಕು. ನನಗೆ ನಿರಂತರ ಒತ್ತಡ ಹಾಗೂ